ಕಾಂತಾರ 3ಗೆ ಸಿಕ್ತು ಗ್ರೀನ್ ಸಿಗ್ನಲ್. ದೈವ ಹೇಳಿದ ನುಡಿ ಏನ್ ಗೊತ್ತಾ? ಹೌದು, ಈ ವಿಷಯದ ಬಗ್ಗೆ ಮಾತಾಡೋಣ. ಎಸ್, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ನಿನ್ನೆ ಅಷ್ಟೇ ಒಂದು ಕಾಂತಾರ ಸಿನಿಮಾದ ಸುದ್ದಿ ಸಾಕಷ್ಟು ಸುದ್ದಿ ಮೀಡಿಯಾಗಳಲ್ಲಿ ಹರಡಿತ್ತು. ಈ ವಿಷಯದ ಬಗ್ಗೆ ಈಗ ಮಾತಾಡೋಣ. ಯಾಕಂದ್ರೆ ಕಾಂತಾರ 1 ಅಂದ್ರೆ ಕಾಂತಾರ ಏನ್ ಸ್ಟಾರ್ಟಿಂಗ್ ಆಯ್ತು, ಆ ಕಾಂತಾರ ತುಂಬಾನೇ ಹಿಟ್ ಆಯ್ತು, ತುಂಬಾನೇ ಧೂಳು ಎಬ್ಸ್ತು ಅಂತಾನೆ ಹೇಳ್ಬೋದು. ಇಡೀ ಚಿತ್ರರಂಗ ಒಂಥರ, ನಮ್ಮ ಭಾರತದ ಚಿತ್ರರಂಗ ಇಡೀ ತಿರ್ಗು ಬೀಳುವಂತ ಒಂದು ಸಿನಿಮಾ ಇದು ಕಾಂತಾರ ಆಗಿತ್ತು. ಸೊ ಕಾಂತಾರ ಆದ್ಮೇಲೆ ಕಾಂತಾರ ಚಾಪ್ಟರ್ 1 ಅಂತ ಮಾಡ್ತಾರೆ. ಆ ಚಾಪ್ಟರ್ 1 ಕೂಡ ಅಷ್ಟೇ ಸಾಕಷ್ಟು ಒಂದು ಸಿನಿಮಾ ಆಗಿರ್ಬೋದು, ಆ ಸಿನಿಮಾದಲ್ಲಿ ಸಾಕಷ್ಟು ಹಾಡುಗಳಾಗಿರ್ಬೋದು, ತುಂಬಾನೇ ಆ ರಿಲೀಸ್ ಆಗೋಕ್ಕಿಂತ ಮುಂಚೆ ಸಾಕಷ್ಟು ಹಿಟ್ಗಳಾಗಿತ್ತು. ಕಾಂತಾರ ಕೂಡ ಅಷ್ಟೇ. ಕಾಂತಾರ ಏನಾಗಿದೆ, ಆ ಒಂದು ತುಳುನಾಡಿನ ದೈವಗಳಾಗಿರ್ಬೋದು, ಅಲ್ಲಿ ನಡೆಯುವಂತಹ ಕೋಲಗಳಾಗಿರ್ಬೋದು, ಆಮೇಲೆ ಸಾಕಷ್ಟು ಅಲ್ಲಿನ ಆಚರಣೆಗಳಾಗಿರ್ಬೋದು, ಕಮಲ ಆಗಿರ್ಬೋದು, ಈ ತರ ಒಂಥರ ಗ್ರಾಮೀಣ ಕ್ರೀಡೆಗಳನ್ನ ತಗೊಂಡು ಬಂದು ಅಲ್ಲಿ ಅಂತಹ ಒಂದು ತೋರಿಸೋದಾಗಿರ್ಬೋದು, ಅದು ಕರಾವಳಿ ಜನಗಳಿಗೆ ಸಾಕಷ್ಟು ಇಷ್ಟ ಆಗಿತ್ತು. ಬಟ್ ಆ ಒಂದು ಏನಿದೆ ಅವರ ಕಲ್ಚರ್ ಆಗಿರ್ಬೋದು, ಆ ಒಂದು ಸಂಸ್ಕೃತಿಯನ್ನ ದೇಶದಾದ್ಯಂತ ರಿಷಬ್ ಅವರು ತೋರಿಸ್ತಾರೆ. ಸೊ ಆ ಒಂದು ಕಾಂತಾರ ಮೂವಿಯಿಂದ ಇಡೀ ನಮ್ಮ ತುಳುನಾಡಿನ ಕಲ್ಚರ್ ಏನಿದೆ, ಆ ಕಲ್ಚರ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಆಗಿರ್ಬೋದು. ಸಾಕಷ್ಟು ಜನಕ್ಕೆ ಆ ಸಿನಿಮಾ ನೋಡಿದ ಮೇಲೆ ದೈವಗಳ ಮೇಲೆ ನಂಬಿಕೆ ಬಂದಿತ್ತು. ಸೊ ಆ ಒಂದು ವಿಚಾರಕ್ಕೆ ಸಾಕಷ್ಟು ಜನಗಳ ನಮ್ಮ ಮಂಗಳೂರಿಗೆ ಬಂದು ದೈವಗಳನ್ನ ಆರಾಧಿಸೋದಾಗಿರ್ಬೋದು, ದೈವಗಳಿಗೆ ಪೂಜೆ ಸಲ್ಲಿಸೋದಾಗಿರ್ಬೋದು, ಈ ತರ ವಿಷಯಗಳು ನಡೆದಿದೆ. ಬಟ್ ಕೆಲವೊಂದ್ಸಲ ಅಲ್ಲಿ ಕೆಟ್ಟದ್ದು ಆಗುತ್ತೆ, ಒಳ್ಳೇದಾಗುತ್ತೆ ಅಂದ್ಮೇಲೆ ಅಲ್ಲಿ ಕೆಟ್ಟದ್ದು ಆಗುತ್ತೆ. ಯಾಕಂದ್ರೆ ಕೆಲವೊಂದು ವಿಡಿಯೋಗಳೇನಾಗಿದೆ, ಆ ಒಂದು ದೈವದ ಬಗ್ಗೆ ಅಪಹೇಳನ ಮಾಡೋದಾಗಿರ್ಬೋದು, ಆ ಒಂದು ದೈವಗಳಿಗೆ ಅವಮಾನ ಮಾಡೋದಾಗಿರ್ಬೋದು, ಈ ತರ ಸಾಕಷ್ಟು ವಿಡಿಯೋಗಳನ್ನ ನಾವು ನೋಡಿದೀವಿ. ಬಟ್ ಅದು ಆ ಸಿನಿಮಾಕ್ಕೆ ಮಾತ್ರ ಸೀಮಿತ ಆಗಿದ್ರೆ, ಬಟ್ ಸಿನಿಮಾ ನೋಡಿದಾಗ ಸಿನಿಮಾವನ್ನ ಸಿನಿಮಾ ರೀತಿಯಲ್ಲಿ ತಗೋಬೇಕು ಅಂತ ರಿಷಬ್ ಅವರು ಫಸ್ಟ್ ಹೇಳಿದ್ದಾರೆ. ಆದ್ರೆ ನಾವು ಏನ್ ಮಾಡ್ತಿದ್ದೆ ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಆ ಒಂದು ಕಾಂತಾರ ಹಿಟ್ ಆದ ತಕ್ಷಣ ನಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ನಾವು ಆ ಒಂದು ಆಕ್ಟ್ ಅನ್ನ ಮಾಡ್ಬೇಕು ಅನ್ನೋದಕ್ಕೆ ಸಾಕಷ್ಟು ಜನ ಮಾಡ್ತಾರೆ. ಈಗ ದೇವ್ರದ್ದು ಒಂದು ಆಕ್ಟಿಂಗ್ ಮಾಡೋದು, ಈಗ ದೇವರ ಒಂದು ವೇಷ ಹಾಕೊಂಡು ಆ ಒಂದು ಆಕ್ಟಿಂಗ್ ಮಾಡೋದು, ಅದು ಒಂಥರ. ಆದ್ರೆ ಈಗ ಆ ಒಂದು ದೈವ ಅಂದ್ರೆ ಅದನ್ನ ಒಂದು ಭಕ್ತಿ ರೀತಿ ನಾವು ತುಳುನಾಡಿನ ಜನರು ಯಾವ ರೀತಿ ಅಂದ್ರೆ ಆರಾಧಿಸ್ತಾರೆ ಅಂದ್ರೆ, ಅದೊಂದು ನಂಬಿಕೆ ಮೇಲೆ ನಿಂತಿರೋದು. ಸೊ ಅಲ್ಲಿ ಆ ಒಂದು ಕಲ್ಚರ್ ಅನ್ನ ಹೊರಗಡೆ ಬೇರೆ ರೀತಿ ತೋರಿಸೋದು ಅದು ತಪ್ಪಾಗುತ್ತೆ. ಸೊ ಸಿನಿಮಾವನ್ನ ಸಿನಿಮಾ ರೀತಿಯಲ್ಲಿ ನೋಡಿ ಅಂತ ರಿಷಬ್ ಅವ್ರು ಹೇಳ್ತಾರೆ. ಆದ್ರೆ ಅದೆಲ್ಲೋ ಒಂದ್ ಕಡೆ ಕೆಲವಷ್ಟು ಅಡೆತಡೆಗಳಿಗೆ ಅದೊಂದು ಗ್ರಾಸ ಆಯ್ತು ಅಂತಾನೆ ಹೇಳ್ಬೋದು. ಸೊ ಈ ವಿಚಾರವಾಗಿ ನೋಡೋದಾದ್ರೆ ಸಾಕಷ್ಟು ಅಡೆತಡೆಗಳು ಬಂತಿದೆ. ಚಾಪ್ಟರ್ 1 ಕಾಂತಾರ ಚಾಪ್ಟರ್ 1ಗೂ ಸಾಕಷ್ಟು ಅಡೆತಡೆಗಳಾಗಿರ್ಬೋದು. ಎಷ್ಟೋ ಒಂದು ಕೆಲವು ಸಟ್ಟಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ರಾಕೇಶ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಈ ತರ ವಿಷಯಗಳು ಎಲ್ಲ ಒಂದ್ ಕಡೆ ಅದು ಎಫೆಕ್ಟ್ ಆಗ್ತಿದೆ ಅನ್ನೋದು ಕೂಡ ಇದು ರೂಮರ್ಸ್ ಆಯ್ತು. ಯಾಕಂದ್ರೆ ಕಾಂತಾರ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿಂದ ಈ ಒಂದು ಏನು ಎಫೆಕ್ಟ್ಗಾಯ್ತು, ಈ ಒಂದು ಅಪಘಾತಗಳಾಯ್ತು, ಹೀಗೆಲ್ಲ ಸಾಕಷ್ಟು ಮಾತುಗಳು ಬಂದಿದೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಇದು ಚಾಪ್ಟರ್ 1 ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೈವದ ಹತ್ರ ಹೋಗ್ತಾರೆ. ರಿಷಬ್ ಅವರು ಮಂಗಳೂರಿಗೆ ಬಂದು ದೈವದ ಹತ್ರ ಒಂದು ನೇಮ ಅಂದ್ರೆ ಕೋಲವನ್ನ ಕೊಡ್ತಾರೆ. ಆ ಕೋಲದಲ್ಲಿ ಹೇಳ್ತಾರೆ ಇದಕ್ಕೆ ತುಂಬಾ ಅಡೆತಡೆಗಳು ಬರುತ್ತೆ, ಎಲ್ಲಿ ನೀನು ಒಳ್ಳೇದ್ ಮಾಡ್ತೀವಿ ಅಲ್ಲಿ ದುಶ್ಮನ್ಗಳು ಇರ್ತಾರೆ, ಅಂದ್ರೆ ಶತ್ರುಗಳಲ್ಲಿ ಇದ್ದೇ ಇರ್ತಾರೆ, ಒಂದು ಸಿನಿಮಾ ಅಂದ್ಮೇಲೆ ಶತ್ರುಗಳು ಕಾಯ್ತಾ ಇರ್ತಾರೆ ಅಂತ ದೈವ ಹೇಳ್ತೆ. ಆಮೇಲೆ ಅವರ ಸಂಸಾರದಲ್ಲಿ ಕೆಲವೊಂದಷ್ಟು ಬಿರುಕುಗಳು ಬರುತ್ತೆ, ಈ ತರ ಮಾತುಗಳನ್ನ ದೈವ ಅಲ್ಲಿ ನುಡಿಕೊಡ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ಅಲ್ಲಿ ಕೆಲವಷ್ಟು ಅವಘಡಗಳು ಆಯ್ತು. ಯಾಕಂದ್ರೆ ನೀವೇ ಗೊತ್ತಿರ್ಬೋದು, ಕಾಂತಾರ ಸಿನಿಮಾದಿಂದ ಒಂದೊಂದೊಂದು ರೂಮರ್ಸ್, ಕ್ಯಾಮ್ರಾಮ್ಯಾನ್ ಸತ್ತೋದ್ರು, ಇದಾಯ್ತು, ಅಲ್ಲಿ ಹೀಗಾಯ್ತು. ಅಥವಾ ರಿಷಬ್ ಅವರು ಒಂದು ಸ್ಟೇಜ್ ಮೇಲೆ ಹೇಳ್ಕೊಂಡಿದ್ದಾರೆ, ನಾನು ಇಲ್ಲಿ ತನಕ ಬದುಕಿರೋದೇ ಹೆಚ್ಚು, ನನ್ನನ್ನ ದೈವ ಕಾಪಾಡ್ತು ಅಂತ. ಸೊ ಅಲ್ಲಿ ದೈವ ಕೊಟ್ಟ ನುಡಿ ಇಲ್ಲಿ ನಿಜ ಆಯ್ತು ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಅಲ್ಲಿ ರಿಷಬ್ ಅವರಿಗೆ ಸಾಕಷ್ಟು ಅಡೆತಡೆಗಳು ಬಂತು. ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆನೂ ಕೂಡ ಸಾಕಷ್ಟು ಅಡೆತಡೆಗಳಾಗಿರ್ಬೋದು, ಕೆಲವೊಂದು ಬೆದರಿಕೆ ಕರೆಗಳಾಗಿರ್ಬೋದು, ಈ ನಮ್ಮ ಮಂಗಳೂರು ತುಳುನಾಡಿ ಕಡೆಗಳಲ್ಲಿ ಈ ಒಂದು ಮೂವಿಯನ್ನ ರಿಲೀಸ್ ಆಗಬಾರ್ದು ಅನ್ನೋ ಒಂದು ಮಟ್ಟಕ್ಕೆ ಹೋಗಿದ್ರು. ಆದ್ರೂ ಆ ಎಲ್ಲ ಅಡೆತಡೆಗಳು ದಾಟಿ ರಿಷಬ್ ಅವರು ಆ ಒಂದು ಕಾಂತಾರ ಚಾಪ್ಟರ್ 1 ಅನ್ನ ರಿಲೀಸ್ ಮಾಡ್ತಾರೆ. ಅದು ಕೂಡ ಸಾಕಷ್ಟು ಹಿಟ್ ಆಗುತ್ತೆ. ಆ ಒಂದು ಹಿಟ್ಟಾದ ಸನ್ನಿವೇಶದಲ್ಲಿ, ಆ ಒಂದು ಕಾಂತಾರ ಹಿಟ್ಟಾದಾಗ ಯಾರು ಅನ್ಕೊಂಡಿರ್ಲಿಲ್ಲ ಕಾಂತಾರ ಇಷ್ಟೆಲ್ಲ ಹಿಟ್ ಆಗುತ್ತೆ ಅಂತ. ರಿಷಬ್ ಅವರು ಅನ್ಕೊಂಡಿರ್ಲಿಲ್ಲ, ಯಾಕಂದ್ರೆ ಇದೊಂದು ಕಡಿಮೆ ಬಜೆಟ್ ಅಲ್ಲಿ ಮಾಡಿದಂತ ಸಿನಿಮಾ ಆಗಿತ್ತು. ಸೊ ಅದು 600 ಕೋಟಿಗೂ ಜಾಸ್ತಿ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಒಂದು 16 ಕೋಟಿ ಇಟ್ಕೊಂಡು ಸಿನಿಮಾ ಮಾಡಿದ್ದ ರಿಷಬ್ ಅವ್ರಿಗೆ ಅದೊಂದು 600 ಕೋಟಿ ಆಗುತ್ತೆ ಅನ್ನೋದು ಕನಸೆ ಆಗಿತ್ತು. ಬಟ್ ಆ ಒಂದು ಸಿನಿಮಾ ಸಾಕಷ್ಟು ಹಿಟ್ ಆಯ್ತು. ಈ ವಿಷಯ ನೋಡಿದಾಗ ಇಲ್ಲಿ ಕಾಂತಾರ ಚಾಪ್ಟರ್ 1 ಕೂಡ ಅಷ್ಟೇ. ಬೇರೆ ಈಗ ಕಂಪ್ಯಾರಿಸನ್ ಮಾಡಿದ್ರೆ ಕಾಂತಾರನ ಅಥವಾ ಕಾಂತಾರ ಚಾಪ್ಟರ್ 1 ಅಂತ ನೋಡಿದಾಗ ಕಾಂತಾರ ಚಾಪ್ಟರ್ 1 ತುಂಬಾ ಒಂಥರ ಗ್ರಾಫಿಕ್ ಡಿಸೈನ್ ಅಂದ್ರೆ ಗ್ರಾಫಿಕಲಿ ಯೂಸ್ ಮಾಡೋದಾಗಿರ್ಬೋದು, ಅಥವಾ ದೈವವನ್ನ ಗ್ರಾಫಿಕಲಿ ತೋರಿಸೋದಾಗಿರ್ಬೋದು, ಈ ತರ ಇತ್ತು. ಬಟ್ ಕಾಂತಾರದಲ್ಲಿ ಯಾವ ತರ ಅಂದ್ರೆ ಒಂದು ಕಲ್ಚರ್ ಅನ್ನ ತೋರಿಸಿದ್ದಾರೆ, ಒಂದು ತುಳುನಾಡಿನ ಕಲ್ಚರ್ ಆಗಿರ್ಬೋದು, ಅಲ್ಲಿ ನಡೆಯುವಂತ ಗ್ರಾಮೀಣ ಕ್ರೀಡೆಗಳಾಗಿರ್ಬೋದು, ಈ ವಿಷಯದ ಬಗ್ಗೆ ತೋರಿಸಿದ್ದಾರೆ. ಸಾಕಷ್ಟು ಜನಕ್ಕೆ ಕಾಂತಾರ ತುಂಬಾ ಇಷ್ಟ ಆಗಿದೆ. ಇನ್ನು ಸಾಕಷ್ಟು ಜನಕ್ಕೆ ಕಾಂತಾರ ಚಾಪ್ಟರ್ 1 ಇಷ್ಟ ಆಗಿದೆ. ಈ ಕಾಂತಾರ ಚಾಪ್ಟರ್ 1 ನಂತರ ಈಗ ಮತ್ತೆ ಕಾಂತಾರ ಚಾಪ್ಟರ್ 2 ಬಿಡುಗಡೆ ಆಗ್ತಿದೆ, ಒಂದೊಂದು ಸುದ್ದಿ ಬರುತ್ತೆ. ಸೊ ಈ ವಿಷಯದ ಬಗ್ಗೆ ರಿಷಬ್ ಅವರು ಕೂಡ ಅಷ್ಟೇ ಮೊನ್ನೆ ನಡೆದಂತಹ ದೈವದ ಹತ್ರ ಹೋಗಿರ್ತಾರೆ. ಸೊ ಅಲ್ಲಿ ನಡೆದಂತಹ ಕೆಲವು ವಿಷಯಗಳು, ಈ ಒಂದು ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ದೈವ ಹೇಳುತ್ತಂತೆ, ನೀನ್ ಮುಂದೆ ಹೋಗು, ನಾನು ನಿನ್ನ ಹಿಂದೆ ಇರ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಸೊ ರಿಷಬ್ ಅವರು ಕಾಂತಾರ ಚಾಪ್ಟರ್ 1ಗೆ
ಹೇಗೆ ಅಂದ್ರೆ ಒಂದು ದೈವದಿಂದ ನುಡಿ ತಕೊಂಡು ಮಾಡ್ತಾರೋ, ಸೊ ಕಾಂತಾರ ಚಾಪ್ಟರ್ 2ಗೂ ಅಷ್ಟೇ ಅವರು ದೈವದ ಹತ್ರ ಹೋಗಿ ಪರ್ಮಿಷನ್ ಕೇಳಿ, ಅಂದ್ರೆ ಒಪ್ಪಿಗೆಯನ್ನ ಕೇಳಿ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿ ಈಗ ಕಾಂತಾರ ಚಾಪ್ಟರ್ 2ಗೂ ಕೂಡ ಅವರು ಕಾಲನ್ನ ಇಡಕ್ಕೆ ರೆಡಿ ಆಗಿದ್ದಾರೆ. ಸೊ ಈ ಕಾಂತಾರ ಚಾಪ್ಟರ್ 2 ಯಾವ ತರ ಇರುತ್ತೆ, ಈ ಸಿನಿಮಾ ಅಂದ್ರೆ ಕಾಂತಾರ ಏನಾಗಿತ್ತು, ಒಂದು ಫುಲ್ ಬೇರೆನೆ, ಅದೊಂದು ಲೆವೆಲ್ ಅಲ್ಲಿ ಹೋಗಿತ್ತು. ಆ ಒಂದು ಕಲ್ಚರ್ ಆಗಿರ್ಬೋದು, ಅದನ್ನ ತೋರ್ಸೋದಾಗಿರ್ಬೋದು. ಈಗ ಚಾಪ್ಟರ್ 1 ನಲ್ಲಿ ಆ ದೈವಗಳ ಒಂದು ಆಗಿರ್ಬೋದು, ಆ ಒಂದು ಕಾಡಿನ ಜನಾಂಗ ಆಗಿರ್ಬೋದು, ಆ ಕಾಡಿನ ಜನಾಂಗದಲ್ಲಿ ರಿಷಬ್ ಅವರ ಹುಟ್ಟು ಹೇಗಾಯ್ತು, ಆ ತರ ಒಂದು ವಿಷಯಗಳಲ್ಲಿ ಬರುತ್ತೆ. ಬಟ್ ಕಾಂತಾರ ಚಾಪ್ಟರ್ 2 ಅಲ್ಲಿ ಯಾವ ತರ ಬರ್ಬೋದು, ಯಾವ ವಿಷಯಗಳನ್ನ ಇಟ್ಕೊಂಡು ಇಲ್ಲಿ ಸಿನಿಮಾ ಮಾಡಿರ್ಬೋದು, ಅಂದ್ರೆ ಈಗ ದೈವಗಳ ಉಗಮ ಹೇಗಾಯ್ತು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸ್ತಾರ, ಆ ತರ ವಿಷಯಗಳು ಬರುತ್ತೆ. ಯಾಕಂದ್ರೆ ಈ ಕಾಂತಾರ ಚಾಪ್ಟರ್ 1 ನಲ್ಲಿ ಸಾಕಷ್ಟು ವಿಶೇಷಗಳು ಅಡಗಿದೆ. ಯಾಕಂದ್ರೆ ಆ ಹುಲಿ ಆಗಿರ್ಬೋದು, ಅದೆಲ್ಲ ಒಂಥರ ನಮ್ಗೆ ಏನ್ ಅನ್ಸುತ್ತೆ ನೋಡಿದಾಗ, ಇದು ಈ ಹುಲಿ ಎಲ್ಲಿಂದ ಬಂತು, ಈ ಹುಲಿ ಯಾಕೆ ಬಂತು, ಅದು ರಿಷಬ್ ಅವ್ರನ್ನ ಕಾಪಾಡೋದು ಯಾಕೆ ಅಂತ ಒಂದು ಕೆಲವೊಂದಷ್ಟು ಪ್ರಶ್ನೆಗಳು ಬರುತ್ತೆ. ಸೊ ಈ ಒಂದು ಕಾಂತಾರ ಚಾಪ್ಟರ್ 2 ಅಲ್ಲಿ ಇದೇನಾದ್ರೂ ಅಡ್ಗಿರ್ಬೋದಾ ಆ ತರ ನೋಡಿದಾಗ ಈ ಒಂದು ಸಿನಿಮಾಕ್ಕೆ ಸಾಕಷ್ಟು ಜನ ಈಗಲೂ ಕಾಯ್ತಿದ್ದಾರೆ. ಅಂದ್ರೆ ಕೆಲವೊಂದಿಷ್ಟು ಆ ಒಂದು ದೈವ ಹೇಗೆ ಹುಟ್ಟಿತು ಆ ಒಂದು ವಿಷಯದ ಬಗ್ಗೆ ಇಲ್ಲಿ ಕಾಂತಾರ ಚಾಪ್ಟರ್ 3 ಅಲ್ಲಿ ಮಾತಾಡ್ತಾರೆ ಅಂತ ಅನಿಸ್ತಾ ಇದೆ. ಇನ್ನು ಈ ಒಂದು ಸಿನಿಮಾಕ್ಕೆ ಸಾಕಷ್ಟು ಜನ ಕಾಯ್ತಿದ್ದಾರೆ. ರಿಷಬ್ ಅವರು ಕೂಡ ಅಷ್ಟೇ. ಇದಕ್ಕೆ ದೈವದಿಂದ ಒಪ್ಪಿಗೆ ಪಡೆದ ರೀತಿ ನೋಡಿದ್ರೆ ಕಾಂತಾರ ಚಾಪ್ಟರ್ 2ಗೆ ಅವ್ರು ಏನಾದ್ರೂ ಹೆಜ್ಜೆ ಇಟ್ಟಿದ್ದಾರೆ, ಅಂದ್ರೆ ಒಂದು ಮುಂದೆ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ಈಗ ಕಾಂತಾರ ಚಾಪ್ಟರ್ 2ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಈ ವಿಷಯವಾಗಿ ಸಾಕಷ್ಟು ವಿಷಯಗಳು ಇನ್ನು ಬರೋಕ್ಕಿದೆ. ಇನ್ನು ಈ ವಿಷಯದ ಬಗ್ಗೆ ರಿಷಬ್ ಅವ್ರು ಏನ್ ಹೇಳ್ತಾರೆ, ಕಾಂತಾರ ಚಾಪ್ಟರ್ 2 ಬಗ್ಗೆ ಆದಷ್ಟು ಬೇಗ ಏನಾದ್ರು ಅವ್ರು ಹೇಳ್ಬೋದಾ? ಯಾಕಂದ್ರೆ ಕಾಂತಾರ ಚಾಪ್ಟರ್ 1 ಬಗ್ಗೆ ಎಲ್ಲೂ ಅವರು ಒಂದು ಕ್ಲೂ ಅನ್ನ ಬಿಟ್ಟುಕೊಟ್ಟಿಲ್ಲ. ಸೈಲೆಂಟ್ ಆಗಿ ಇದ್ರು, ಸೈಲೆಂಟ್ ಆಗಿ ಒಂದು ಅವರ ಇನ್ನು ಸಿನಿಮಾ ಚಿತ್ರೀಕರಣ ಮುಗಿಸ್ತಾರೆ. ಆ ಒಂದು ಸೈಲೆಂಟ್ ಆಗಿ ಟೀಸರ್ ಆಗಿರ್ಬೋದು ಅಥವಾ ಟ್ರೈಲರ್ ಆಗಿರ್ಬೋದು ಈ ತರ ರಿಲೀಸ್ ಮಾಡ್ತಾರೆ. ಆಮೇಲೆ ಎಲ್ಲೂ ಅವರು ಹೀರೋಯಿನ್ ಇವರೇ, ಹೀರೋ ಇವರೇ ಅನ್ನೋದೆಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ. ಯಾಕಂದ್ರೆ ಕಾಂತಾರ ಸಿನಿಮಾದಲ್ಲಿ ರಿಷಬ್ ಅವ್ರು ಇದ್ರಿಂದ ರಿಷಬ್ ಅವ್ರು ಇರ್ತಾರೆ ಅನ್ನೋದೊಂದು ಗೊತ್ತಿತ್ತು. ಬಟ್ ರುಕ್ಮಿಣಿ ವಸಂತ್ ಆಗ್ಲಿ, ಬೇರೆ ಯಾರಾದ್ರೂ ಪ್ರಮೋದ್ ಶೆಟ್ಟಿ ಆಗ್ಲಿ ಇವ್ರು ಇರ್ತಾರೆ ಅನ್ನೋದು ನಮ್ಗೆ ಡೌಟ್ ಇತ್ತು. ಬಟ್ ಕಾಂತಾರ ಚಾಪ್ಟರ್ 1 ನಲ್ಲಿ ಆ ಒಂದು ಟ್ವಿಸ್ಟ್ಗಳಾಗಿರ್ಬೋದು, ಸಾಕಷ್ಟು ಟ್ವಿಸ್ಟ್ಗಳಿತ್ತು ಆ ಸಿನಿಮಾದಲ್ಲಿ. ಎಲ್ಲೂ ಅವರ ಒಂದು ಕ್ಲೂ ಅನ್ನ ಬಿಟ್ಕೊಟ್ಟಿಲ್ಲ. ಬಟ್ ಈಗಲೂ ಹಾಗೆ ಮಾಡ್ತಾರ, ಈಗಂದ್ರೆ ಬ್ರೇಕ್ ಅಲ್ಲಿ ಇದ್ದಾರೆ. ಬಟ್ ಇನ್ನು ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲಾದ್ರೂ ಒಂದು ಬ್ರೇಕ್ ತಕೊಂಡು ಈಗ ಮತ್ತೆ ಏನಾದ್ರು ಟ್ವಿಸ್ಟ್ಗೆ ರೆಡಿ ಆಗ್ತಿದಾರ ರಿಷಬ್ ಅವರು. ಈ ಎಲ್ಲ ಅಪ್ಡೇಟ್ಸ್ ಗಳನ್ನ ಮುಂದೆ ಯಾವ ರೀತಿ ಕಾಂತಾರ ಚಾಪ್ಟರ್ 2 ಬರುತ್ತೆ ಇದ್ರ ಬಗ್ಗೆ ಮಾತಾಡೋಣ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.